ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೆನಪಿರಲಿ, ಅಮಾವಾಸ್ಯ ಸುಂದರಿ ಪಾಲಿಗೆ ಬಹಳ ಕ್ರೂರ. ಎಚ್ಚರವಾಗಿರು. ಎಚ್ಚರ 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 ಎಚ್ಚರ. ಮಾರಿಗುಡಿ ಅವಳು ಶೀಲನ ಹಾಳು ಮಾಡಿ ಬಿಸಾಕಿದ್ರೆ ಅವಳು ಜೀವ ಉಳಿಸ್ಕೋತಾಳೆ. ಒಂದು ವೇಳೆ ಅವಳು ಕಷ್ಟಪಟ್ಟು ಅವನಿಂದ ಶೀಲ ಕಾಪಾಡ್ಕೊಂಡು ಹೊರಗೆ ಬಂದರೆ ನಮ್ಮಿಂದನೇ ಜೀವ ಕಳ್ಕೊತಾಳೆ. ಒಟ್ಟಿನಲ್ಲಿ ಅವಳು ಗ್ರಾಚಾರ ಅಷ್ಟಕ್ಕಷ್ಟೇ. ನನ್ನ ಕತೆ ಬಿಡು, ಪಾಪ ಹುಡುಗಿ ಕತೆ ನೋಡು. ಈಗ ನಾವು ಅವಳನ್ನ ಕಾಪಾಡಿದ್ರು ಕುದಿಯೋ ಬಾಂಡ್ಲಿಂದ ಉರಿಯೋ ಬೆಂಕಿಗೆ ಬಿದ್ದಂಗಾಗುತ್ತೆ. ಏನಂಗಂದ್ರೆ ಮಾರಿಗುಡಿ ಅವಳು ಶೀಲನ ಹಾಳು ಮಾಡಿ ಬಿಸಾಕಿದ್ರೆ ಅವಳು ಜೀವ ಉಳಿಸ್ಕೋತಾಳೆ. ಒಂದು ವೇಳೆ ಅವಳು ಕಷ್ಟಪಟ್ಟು ಅವನಿಂದ ಶೀಲ ಕಾಪಾಡ್ಕೊಂಡು ಹೊರಗೆ ಬಂದರೆ ನಮ್ಮಿಂದನೇ ಜೀವ ಕಳ್ಕೊತಾಳೆ. ಒಟ್ಟಿನಲ್ಲಿ ಅವಳು ಗ್ರಾಚಾರ ಅಷ್ಟಕ್ಕಷ್ಟೇ. ನಿನ್ನ ಮಗಳನ್ನ ಕರ್ಕೊಂಬ. ಅವನು ಮೂರ್ಛೆ ಹೋಗಿದ್ದಾನೆ. ನಿನ್ನ ಮಗಳು ಎಚ್ಚರವಾಗೇ ಇದ್ದಾಳೆ. ಜಾಜಿ ಅಪ್ಪಯ್ಯ, ಬನ್ನಿ. ಮುಂದಿನ ಪಾಡ್ಯಕ್ಕೆ ಸುಂದರಿ ಹೆಸರಲ್ಲಿ ಪೂಜೆ. ಅದಾದಮೇಲೆ ಇನ್ನೊಂದು ಕೊನೆ ಪ್ರಯತ್ನ ಅಂತ ಉತ್ತರ ಭಾರತದಲ್ಲಿರೋ ಅಲ್ಮೋರಾಗೆ ಸುಂದರಿನ ಕರ್ಕೊಂಡು ಹೋಗೋಣ ಅಂತ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದೀನಿ. ದುಡ್ಡೇ ಕೈಗೊಡ್ತಿಲ್ಲ. ನನ್ನನ್ನು ನಾನು ಮಾರ್ಕೋತೀನಿ ಅಂದ್ರೂ ನಯಾ ಪೈಸಾ ಹುಟ್ಟುತ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಇರಿ, ಬಂದೇ ಇರೋ. ತಗೊಳ್ಳಿ ಇದನ್ನ. ಏನಿದು? ನನ್ನ ಕೈಯಲ್ಲಿರೋದು ಚಿನ್ನದ ತಾಳಿ, ನನ್ನ ಕತ್ತಲಿರೋದು ಅರ್ಶಿನದ ದಾರ. ನನ್ನ ಕಣ್ಣೆದುರುಗಡೆ ನೀವಿದ್ದೀರಿ. ಇದೆಲ್ಲ ನಂಬಿಕೆಗೆ ತೋರ್ಕೆಗೆ ಅಷ್ಟೆ. ನಮ್ಮ ಮಗಳು ಸುಂದರಿ ಉಳಿಬೇಕು. ಇದನ್ನು ತಗೊಂಡು ಹೋಗಿ ಮಾರಿ ಊರಿಗೆ ಹೋಗೋದಕ್ಕೆ ದುಡ್ಡು ಹೊಂದಿಸ್ಕೊಂಡು ಬನ್ನಿ. ಶೇಖರಿ, ತಗೋ ಶೇಖರಿ, ಅವರೇ ಇಲ್ಲ ಇದಾರೆ ಅನ್ನೋ ನಂಬಿಕೆ ಮೇಲೆ ಇದನ್ನು ಕಟ್ಕೊಂಡು ಓಡಾಡ್ತಿದ್ದೀನಿ. ಅದಕ್ಕೆ ಈ ಬಂಗಾರನೇ ಯಾಕೆ ಬೇಕು? ತಗೋ, ಸುಂದರಿನ ಉಳಿಸ್ಕೋ. ನೀವು ನಿಮ್ಮ ತಾಳಿ ಇಟ್ಕೊಳ್ಳಿ. ನಿಮ್ಗದಿದ್ರೇ ಸಮಾಧಾನ. ನೀವು ದಿನ ಅದಕ್ಕೆ ಪೂಜೆ ಮಾಡಿ ಮಾವನ್ನ ನೆನೆಸ್ಕೋತೀರ. ನಿಮ್ಮ ನಂಬಿಕೆ ಇರೋದೇ ಅದರಲ್ಲಿ. ನನ್ನ ಗಂಡ ನನ್ನ ಕಣ್ಣು ಮುಂದೆನೇ ಇದ್ದಾರೆ. ನನಗಷ್ಟೇ ಸಾಕು. ನನ್ನ ತಾಳಿ ತಗೊಳ್ಳಿ. ಲಲಿತಾ, ನೀನು ಹೊರಗಡೆ ಓಡಾಡೋಳು. ನಿನ್ನ ಕುತ್ತಿಗೆಯಲ್ಲಿ ಅರ್ಶಿನದ ದಾರ ಇದ್ದರೆ ನೋಡ್ದವರು ಆಡ್ಕೋತಾರೆ. ನಾನು ಯಾರನ್ನು ಮೆಚ್ಚಿಸ್ಬೇಕು? 20 ವರ್ಷಗಳಿಂದ ನಂಬಿಕೆಯಿಂದ ಕಾದಿರೋಳು. ಆ ನಂಬಿಕೆಯೇ ಈಗ ನನಗೆ ಆಭರಣ. ಅವ್ರು ಬರೋದಿದ್ದರೆ ಇದು ಇದ್ರೂ ಬರ್ತಾರೆ, ಇಲ್ಲದೇ ಇದ್ರೂ ಬರ್ತಾರೆ. ಈ ಸಂದರ್ಭಕ್ಕೆ ಇದನ್ನು ಉಳಿಸ್ಕೊಂಡಿದ್ನೋ ಏನೋ. ಶೇಖರಿ, ನನ್ನ ಹತ್ರ ಬಂಗಾರ ಅಂತ ಇರೋದು ಇದು ಒಂದೇ. ಅವಳು ತಾಡಿ ಬೇಡ. ಈ ಮಾಂಗಲ್ಯ ತಗೊಂಡೋಗಿ ಮಾರಿಬಿಡು. ಈ ಮಾಂಗಲ್ಯ ಶಕ್ತಿಯಿಂದನಾದರೂ
ನಮ್ಮ ಸುಂದರಿ ಪ್ರಾಣ ಉಳಿಲಿ. ಸುಂದರಿಗಿಂತ ಹೆಚ್ಚೇನಲ್ಲ ಇದು. ಹೇಗಾದರೂ ಮಾಡಿ ಸುಂದರಿನ ಉಳಿಸ್ಕೊ. ಬೇಡಮ್ಮ, ನಂದೇ ತಗೊಳ್ಳಿ. ಮುಗೀತು ನಮ್ಮ ಕತೆ. ಜಾಜಿ ನನ್ನ ಮಗಳು ಅಂತ ಹೆಣ್ಮಗ ಪೊಲೀಸಪ್ಪಂಗೆ ಗೊತ್ತಾಗಾಯ್ತು. ಬಿಡಕ್ಕಿಲ್ಲ ನನ್ನ ಮಗಳು ಜಾಜಿನ ಬಿಡಕ್ಕಿಲ್ಲ. ಇಲ್ಲಿ ಮುಂದೆ ಬರ್ತಾರೆ, ನನಗೂ ಜಾಜಿನ ತಗೊಂಡು ಹೋಗಿ ಹೋಯ್ತಾನೆ. ಬಿಡಕ್ಕಿಲ್ಲ ಅವನು. ಯಾನ ಮಾಡ್ಲಿ ನಾನು, ಯಾನ ಮಾಡ್ಲಿ ನಾನು. ಬಿಸಿಲು ಮಾರಿ, ನೀನು ನನ್ನ ಕೂದಲು ಕಾಪಾಡಕ್ಕಿಲ್ಲ ನಾವ. ನೀನೇ ಕಾಯಲಿಲ್ಲ ನನ್ನ ಕೂದಲು ಯಾರು ಕಾಯ್ತಾರೆ? ಸುಮ್ಕಿರು, ಅಂತದೇನು ಆಗಕ್ಕಿಲ್ಲ, ನನಗೂ ಏನು ಆಗಕ್ಕಿಲ್ಲ. ಸುಮ್ನೆ ಒಟ್ಕೊಟ್ಟಂಗೆ ಮುಂದಿನ ಕ್ಯಾಮೆ ನೋಡುವ. ನೀವಸಿ ಸುಧಾರ್ಸ್ಕ, ಆ ಪೊಲೀಸಪ್ಪ ನಿಂಗೆ ಸಾರೆ ಹೊಡೆದ್ಬಿಟ್ಟವನೆ. ಅವ್ನ ಕೈ ಸೇದೋಗ ಅವ್ನಿಗೆ ಮಿಡಿ ನಾಗರಾವ್ ಕಡಿಯ. ಹಂಗೆ ಒಸಿ ಕಾಯ್ಕಾಲ್ ಚಾಚ್ಕೊಂಡ್ ಮಲ್ಕ, ನಾನು ಎಣ್ಣೆ ಹಾಕಿ ನೀವು ತಿನ್ನಿ, ಎಲ್ಲ ಸರಿ ಹೋಯ್ತದೆ. ಇಲ್ಲ ಒಸಿ ಬಿಟ್ಕಂತಿ ಏನು ತಂದ್ಕೊಡ್ಲಾ? ಆಗ್ಲೇ ನೀ ಎಲ್ಲ ಮರೆಯೋದು. ಬೇಡಕ್ಕವ್ವ, ನನಗೆ ಏನೋ ಬೇಡವಾಗದೆ. ಈಟು ದಿನ ಏನಾಗಬಾರ್ದು ಅಂತ ಕಣ್ಣಿಟ್ಟು ನೋಡ್ಕೊಂಡಿದ್ನು. ಈಗ ಅದೇ ಬಂದು ಅಮ್ಮರ ಕಳ್ತಾ ಇದೆ. ಮುಗೀತು ನಮ್ಮ ಕತೆ. ಹೆಂಗನ ಮಾಡಿ ಈ ಊರು ಬಿಟ್ಟು ಕಡ್ದು ಹೊಂಟೋಗಮ್ಮ. ತಮಟೆ ಬಡಿಯಾಕಿ ಆ ಊರಾದ್ರೇನು, ಎಲ್ಲ ಊರಲ್ಲೂ ಜನ ಸಾಯೋದಯ್ಯ, ತಮಟೆ ಬಡಿಯೋದಯ್ಯ. ಆ ಕೆಲಸ ಮಾಡಕ್ಕೆ ಯಾವ ಊರಾದ್ರೇನು? ಈ ಊರು ಬಿಟ್ಟು ಕಡ್ದು ಹೊಂಟೋಗಮ್ಮ. ಸಾಕು, ಈ ಊರಿನ ಸವಾಸ ಸಾಕು. ಪೊಲೀಸ್ ಸವಾಸನು ಸಾಕು. ಅಪ್ಪಯ್ಯ, ಅಪ್ಪಯ್ಯ, ಏನಾಗ್ತಿದೆ ಅಪ್ಪಯ್ಯ? ಅಪ್ಪಯ್ಯ, 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 ಅಪ್ಪಯ್ಯ. ಮತ್ತೆ ನಮ್ಮ ಅಪ್ಪಯ್ಯ ನೋಡ್ಕೋತೀರಿ. ನಾ ಬಿರ್ನೆ ಹೋಗಿ ಪಂಡಿತಪ್ಪನ್ ಕರ್ಕೊಂಡ್ ಬರ್ತೀನಿ. ಪಂಡಿತಪ್ಪ, ಪಂಡಿತಪ್ಪ, ಪಂಡಿತಪ್ಪ. ಜಾಜಿ, ಪಂಡಿತಪ್ಪ ಪೇಟೆಗೆ ಹೋಗಾನೆ. ಅಯ್ಯೋ ದೇವ್ರೆ, ಯಾನ ಮಾಡೋದೀಗ? ಅಪ್ಪ ಹೆಂಗ್ ಬೇರೆ ಹಿಂಗ ಆಗ್ಬಿಟ್ಟದೆ. ಬಿಸಿಲು ಮಾರವ್ವ, ನೀನೇ ಕಾಪಾಡ್ಬೇಕು ನಮ್ಮಪ್ಪಯ್ಯನ. ಅಯ್ಯಯ್ಯೋ, ಉಸ್ರು ಗಿಸ್ರು ಸಿಕ್ಕಾಕೊಂಡ್ಬಿಟ್ಟು ಪಿರಾಣನೇ ಹೊಂಟೋಗ್ಬಿಟ್ರೆ. ಆಧಾರಕ್ಕೆ ಒಡವೆ ತಂದು ಕೊಟ್ರೆ ಸಾಲ ಕೊಡ್ತೀನಿ ಅಂದ್ಯಲ್ಲ, ತಂದಿದ್ದೀನಿ ನೋಡು.
ಏನಯ್ಯ ಶೇಖರಿ ಇದು ಯಾರ್ದೋ ಮಾಂಗಲ್ಯನೇ ಬಿಚ್ಕೊಂಡ್ ಬಂದಿದ್ಯಾ? ಯಾರ್ದಾದ್ರೆ ನಿನಗೇನಯ್ಯ, ಇದನ್ನ ಇಟ್ಕೊಂಡು ದಯವಿಟ್ಟು 35,000 ಸಾಲ ಕೊಡು. 35,000ನಾ? ಹಾಂ, ಇಲ್ಲ ಅನ್ಬೇಡ. ಸರಿ ಕೊಡು. ನೀನು ಇನ್ನೊಂದೆರಡು ಗಂಟೆ ಬಿಟ್ಟು ಬಾ, ಏನಾದರೂ ವ್ಯವಸ್ಥೆ ಮಾಡಿರ್ತೀನಿ. ತಪ್ಪಿಸ್ಬೇಡ. ಆಯ್ತು, ಹೋಗು. ಏನು ಮಾಡೋದು ಇವಾಗ? ಇವನಿಗೆ 35,000 ರೂಪಾಯಿ ಸಾಲ ಕೊಟ್ಟರೆ ನನಗೆ ಬಡ್ಡಿ ದುಡ್ಡು ಬರುತ್ತೆ, ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ವೇ? ಯಾರ ಹತ್ರನಾದರೂ ಹೊಂದಿಸ್ಕೊಟ್ಟು ನಾನೊಂದು 4 ಕಾಸು ಮಾಡ್ಕೋತೀನಿ. ಅಪ್ಪಯ್ಯ ಅಂತೂ ಬದುಕ್ಬಿಟ್ಟೆ. ಮುಟ್ರೆ ಕಡ್ಕೊಂಡು ಬಿದ್ದುಬಿಡ್ಬೇಕು. ನಾನು ಯಾಕಮ್ಮ ಈಗಲೇ ಸಾಯ್ಲಿ? ಹಾಂ, ನಾನಿನ್ನೂ ನಿನ್ನ ಮದುವೆ ಮಾಡಬೇಕು. ನನ್ನ ಮೊಮ್ಮಕ್ಕಳನ್ನ ಎದೆ ಮೇಲೆ ಹಾಕ್ಕೊಂಡು ಆಡಿಸ್ಬೇಕು. ನಾನು ಬಡಿಯ ತಮಟೆ ಸದ್ದಿಗೆ ನಿನ್ನ ಮಕ್ಕಳು ತಕತೈ 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 ಅಂತ ಕುಡಿಬೇಕು. ಅವಾಗಲೇ ಕಮ್ಮಿ ನಾನು ಸಾಯೋದು. ಅಯ್ಯೋ ದೇವಿ, ನೀ ಸೆಟ್ಕೊಂಡಿದ್ ನೋಡಿ ನನ್ನ ಉಸಿರು ಬಾಯಿಗೆ ಬಂದಿತ್ತು. ಪಂಡಿತಪ್ಪನ್ ಕರ್ಕೊಂಬರಕ್ಕೆ ಅಂತ ಹೋಗಿದ್ದೆ. ಆ ಯಪ್ನು ಊರ್ನಾಗ ಇರ್ಲಿಲ್ಲ. ನೀನನ್ನ ಬುಟ್ಟೊಂಟೋದೆ ಅಂತ ಅನ್ಕೊಂಡೆ. ಯಾಕೆ ಹಿಂಗ್ ಮಾಡಿಯಾ? ಇನ್ನೊಂದ್ ಕಿತ ಹಿಂಗ್ ಮಾಡ್ಬೇಡ ನೀನು. ಅಳ್ಬೇಡ್ವೆ, ಗೊದ್ದು ಬಿಡ್ತೀನಿ. ಅಳ್ಬೇಡ್ವೆ, ಅಳ್ಬೇಡ ಅಲ್ಲ. ಅಳಕ್ಕಿಲ್ಲ ಬಿಡು. ನನ್ನ ಮುದ್ದು ಕೂಸು. ಇವರೇ ಕವ್ವ ನಮ್ಮ ಪಾಲಿಗೆ ಯಾವರು. ನಮ್ಗೆ ಅದು ಏನಾಗಿತ್ತೋ ಏನೋ, ಇವರು ನನ್ನ ಮೈಕೈ ಎಲ್ಲ ಉಜ್ಜಿದ್ರು. ಆಗ್ಲೇ ನನಗೆ ಎಚ್ಚರ ಆಗಿದ್ದು. ಹೆಂಗಾಯ್ತು ಇದೆಲ್ಲ? ಏನಾಗಿಲ್ಲ, ನಿಮ್ಮ ಅಪ್ಪನಿಗೆ ಕುಡಿತ ಜಾಸ್ತಿ ಅಲ್ಲ, ಅದಕ್ಕೆ ಹಿಂಗಾಯ್ತು. ಅವನಿಗೆ ಅಲ್ಪ ಸ್ವಲ್ಪ ವಿದ್ಯೆ ಗೊತ್ತು, ಅವನೇ ಉಳಿಸಿದ್ ನಿಮ್ಮ ಅಪ್ಪಯ್ಯನ್ನ. ಇನ್ನು ನಿಮ್ಮಪ್ಪ ಕುಡಿಯೋದು ಬಿಡ್ದಿದ್ರೆ ಅವನ ಹೆಣಕ್ಕೆ ತಮಟೆ ಬಡಿಯೋಕ್ಕೆ ಬೇರೆ ಊರಿಂದ ಜನನ ಕರೆಸ್ಬೇಕಾಗುತ್ತೆ. ಆ ಬಿಸಿಲು ಮಾರವ್ವನೇ ನಿಮ್ಮನ್ನ ಇಲ್ಲಿಗೆ ಕಳ್ಸವಳೆ. ಆ ರಾಕ್ಷಸ ಪೊಲೀಸ್ ಅಪ್ಪನಿಂದ ನಮ್ಮನ್ನ ಬಿಡ್ಸಿದ್ರಿ. ಈಗ ನಮ್ಮ ಅಪ್ಪಯ್ಯನ ಉಳ್ಸಿದ್ರಿ. ಹೆಂಗ್ ತೀರ್ಸ್ಲೋ ಅಣ್ಣ ನಿಮ್ ಋಣವ? ಆಯ್ತಲ್ಲ ನಮ್ಮ ಕೆಲಸ, ನಾವು ಹೊಡ್ತೀವಿ. ನಮಗೂ ಮಕ್ಕಳು ಮರಿಗಳಿದ್ದಾವೆ, ಊರಿಗೆ ಹೋಗ್ಬೇಕು. ಬರ್ತೀವಿ ನೋಡಿ. ಏನಮ್ಮ ಇದು? ಏನು ಮಾಡ್ತಿದ್ಯಾ ನೀನು? ನನ್ಕ ನಮ್ಮಪ್ಪಯ್ಯ ಒಬ್ಬನೇ ಪ್ರಪಂಚ. ಅವ್ನ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅವನು ಮಗ ಇದ್ದಂಗೆ. ಕುಡಿಯೋದೊಂದು ಬಿಟ್ಟು ಬೇರೆ ಚಟ ಇಲ್ಲ ಅವಂಗೆ. ನಮ್ಮವ್ವ ನಮ್ಮಪ್ಪಯ್ಯನ್ನ ನನ್ನ ಮಡ್ಲಿಗಾಕಿ ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು. ಅಣ್ಣಂದ್ರಿಲ್ಲ ನನ್ಕ. ಆ ಬಿಸಿಲು ಮಾರವ್ವನೇ ನಿಮ್ ರೂಪದಾಗೆ ನನ್ಗೆ ಅಣ್ಣಂದ್ರನ್ ಕಳ್ಸವಳೆ. ಹೋಗ್ಬ್ಯಾಡಿ, ಇವತ್ತೊಂದಿನ ಇಲ್ಲೇ ಉಳ್ಕಳಿ. ಇನ್ನೂ ಆ ಪೊಲೀಸ್ ಅಪ್ಪನ ಕಾಟ ತಪ್ಪಿಲ್ಲ ನಮ್ಕ. ಮತ್ತೆ ಬಂದ್ರೆ ಯಾನ ಮಾಡೋದು? ನೀವಿದ್ರೆ ಧೈರ್ಯ ನಮ್ಕ. ಹ್ಞೂ ಕಣ್ರಣ್ಣ,
ನನ್ನ ಕೂಸು ಹೇಳ್ದಂಗೆ ಇವತ್ತೊಂದು ರಾತ್ರಿ ನೀವು ಇಲ್ಲೇ ಇದ್ಬಿಡಿ. ಮುಂದಿಂದೇನು ಅಂತ ತಾರೀಕಿದ್ದು ಯೋಚನೆ ಮಾಡ್ತೀವಿ. ಇಲ್ಲ ಅದು ಅಣ್ಣ ನೀವಿನ್ನೊಂದು ಮಾತಾಡೋಂಗಿಲ್ಲ, ನೀವಿಲ್ಲೇ ಇರ್ತಿದ್ದೀರಾ ಅಷ್ಟೇ. ನೀವೇನಾದ್ರೂ ನಮ್ಮನ್ನ ಬಿಟ್ಬಿಟ್ಟು ಹೊಟ್ಟೋದ್ರೆ ನನ್ನ ಮ್ಯಾ ಕಾಣೆ, ಆ ಬಿಸಿಲು ಮಾರವನ್ ಮ್ಯಾ ಕಾಣೆ. ನನ್ನ ಕೂಸು ಹೇಳಿದ್ಮೇಲೆ ಮುಗೀತು. ಆ ಬಿಸಿಲು ಮಾರೋ ಮೊನ್ನೆ ಗುಡುಗ್ದಂಗೆ ನೀವು ಇವತ್ತಿಲ್ಲೇ ಇರ್ತೀರ ಆಟಯ್ಯ. ಇವಳೆ ಬಲಿಗೆ ಬೇಕಾಗಿರೋ ಅಷ್ಟ ಲಕ್ಷಣಗಳಿರೋ ಕನ್ಯೆ. ಎಷ್ಟು ದುಡಿದ್ರು ನನ್ನ ಸಂಸಾರಕ್ಕೆ ಸಾಕಾಗೋದೇ ಇಲ್ಲ. ಬೇರೆ ಎಲ್ಲಾದರೂ ಇದ್ರೆ ಹೇಳು, ಪೂಜೆ ಪುನಸ್ಕಾರ ಹವನ ಹೋಮ, ಕೊನೆಗೆ ತಿಥಿ ಕಾರ್ಯ ಆದರೂ ಪರವಾಗಿಲ್ಲ, ಏನಾದರೂ ಮಾಡಿ ದುಡ್ಕೋತೀನಿ. ಅದನ್ನೆಲ್ಲ ಬಿಟ್ಟು ಇದ್ದ ಕಡೆನೇ ಏನೂ ಮಾಡದೆ ಗಳಿಸುವಂಥ ಲಾಭ. ಅದ್ಯಾವ್ದಯ್ಯ ಅದು? ನೋಡಿ, ಇದಕ್ಕೆ ಸಾಲ ಬೇಕಂತೆ, ಬಡ್ಡಿನೂ ಕೊಡ್ತಾರೆ, ಅದಕ್ಕೆ ನಾನು ಸಾಕ್ಷಿ. ಅವ್ರಿಗೆ 35,000 ಬೇಕು. ಇದನ್ನ ಇಟ್ಕೊಂಡು ಸಾಲ ಕೊಡ್ತೀರಾ? ಅಯ್ಯೋ ಮುಂಡೆದೆ, ನಾನು ಯಾವತ್ತಾದರೂ ಈ ಥರ ವ್ಯವಹಾರ ಮಾಡಿದ್ನೇನೆಯ? ದುಡಿದು ತಿಂದಿದ್ದೇ ಉಳಿತಾ ಇಲ್ಲ, ಇನ್ನು ಬಡ್ಡಿ ದುಡ್ಡಲ್ಲಿ ಬದುಕಕ್ಕಾಗುತ್ತೇನೆಯ? ದುಡಿದ ದುಡ್ಡನ್ನೆಲ್ಲ ಬಡ್ಡಿ ಕೊಟ್ಬಿಟ್ರೆ ಸಂಸಾರ ಹೇಗೆ ನಡೆಸೋದು? ನೋಡಿ, ಒಳ್ಳೆ ಅವಕಾಶ, ಒಳ್ಳೆ ಕಮಾಯಿ, ಇನ್ನೊಂದು ಸರಿ ಯೋಚನೆ ಮಾಡಿ. ಯಾವ ಮಹಾತಾಯಿ ತಾಳಿನೋ ಏನೋ, ತಾಳಿನೇ ಅಡವಿಕ್ಕಕ್ಕೆ ಬಂದಿದ್ದಾರೆ ಅಂದರೆ ಏನು ಕಷ್ಟನೋ ಏನೋ. ಇಂಥದ್ದನ್ನೆಲ್ಲ ಇಟ್ಕೊಂಡು ನಾವು ಸಾಲ ಕೊಟ್ಟರೆ ಎಕ್ಕುಟ್ಟೋಗ್ಬಿಡ್ತೀವಿ. ಈ ಮನೆ ಹಾಳು ವ್ಯವಹಾರನ ನೀನೇ ಇಟ್ಕೋ. ಕುಡಿಯೋದಕ್ಕೆ ಮಾತ್ರ ನನ್ನ ಜೊತೆ ಬರ್ತೀಯಾ? ಇಂಥ ವ್ಯವಹಾರಕ್ಕೆಲ್ಲ ನನ್ನ ನೆನಪಾಗಲ್ಲ. ಅಯ್ಯೋ, ಆರಾಧನೆ ಹತ್ರ ಒಂದು ಕಲ್ಲು ಹೊಡೆದು ನೋಡೋಣ ಅನ್ಕೊಂಡೆ, ಆಮೇಲೆ ನಿನ್ನ ಹತ್ರನೇ ಬರ್ತಾ ಇದ್ನಪ್ಪ. ಸುಳ್ಳೊಂದು ಮುಂದೆನೇ ಕಳ್ನಾಟಕನಾ? ಎಷ್ಟು ಬೇಕಂತೆ? 35,000 ಬಡ್ಡಿ. ಧರ್ಮದ ಬಡ್ಡಿ 2%. ನೀನು ಲಪ್ಟಾಯಿಸೋದು? ಹಾಗೇನಿಲ್ಲಪ್ಪ, ಎಲ್ಲ ನಿನಗೆ. ಅವ್ರೇನೋ ಕಷ್ಟದಲ್ಲಿದ್ದಾರಂತೆ, ಸಹಾಯ ಮಾಡೋಣ ಅಂತ ನಾವಿರೋದೇ ಅದಕ್ಕಲ್ವೇ. ನನಗೆಲ್ಲ ಗೊತ್ತಿದೆ. ಅಯ್ಯಯ್ಯೋ ಅನ್ನೋರ ಬಾಯಿಗೆ ಒಂದು ತೊಟ್ಟು ನೀರು ಬಿಡೋನಲ್ಲ ನೀನು. ಅಂಥದ್ರಲ್ಲಿ ಪರೋಪಕಾರ ಮಾಡ್ತೀಯ ಲಾಭ ಇಲ್ಲದೆ. ಎಲ್ಲ ಗೊತ್ತಿದ್ಮೇಲೂ ಇನ್ನೇನಪ್ಪ. ಅವ್ರ ಹತ್ರ 10% ತೊಗೋತಾ ಇದ್ದೀನಿ, 8% ನನಗೆ, 2% ನಿನಗೆ. ದುಡ್ಡು ನಂದು, ತಾಳಿ ಇನ್ಯಾರದ್ದು? ನಿಂದೇನು ಇಲ್ಲ 8%. ನಿನಗೆ 2%, ಮಿಕ್ಕಿದ್ದು ನಂದು. ಆಯಿತು, ದುಡ್ಡು ಕೊಡು. ಅರ್ಧ ಗಂಟೆಲಿ ತಂದ್ಕೊಡ್ತೀನಿ ಇರು. ತಾಳಿನೇ ಅಡಾಡಕ್ಕೆ ಬಂದಿದ್ದಾರೆ ಅಂದರೆ ಇನ್ನು ಬಿಡಿಸ್ಕೊಳ್ಳೋ ಮಾತಿಲಿಂದ ಬಂತು. ಒಂದು 6 ತಿಂಗಳಾದಮೇಲೆ ಬಡ್ಡಿ ಹಸುಲು ಎಲ್ಲ ಸೇರಿದ್ರೆ ಬರ್ತೇ ಬಿಡ್ತಾರೆ. ಆಗ ಇಡೀ ಚಿನ್ನ ನಂದು. ದುಡಿಮೆ ಅಂದ್ರೆ ಹಿಂಗಿರ್ಬೇಕಪ್ಪ, ಕೈ ಕಿಸ್ರಾಗಬಾರ್ದು, ಬಾಯಿ ಮೊಸರಾಗಬೇಕು. ಇದೇ ಖುಷಿಲಿ ಇವತ್ತು 90 180 ಫುಲ್ ಟೈಟ್ ಆಗ್ಬಿಡ್ತೀನಿ. ಅಜ್ಜಿಂಕಿನ
ಅದೇನದು ಪ್ರತಿ ಸಾರ್ತಿ ನಮ್ಮ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಾಗಲೂ ನಿಂಬೆಹಣ್ಣು ತರ್ತೀಯಾ ಇಡ್ತೀಯಾ ಆಮೇಲೆ ಮುಂದೆ ಹೆಜ್ಜೆ ಇಡ್ತೀಯಾ ಕಾರಣ ಏನು? ಇಲ್ಲಿ ನಾನು ಪ್ರತಿ ಸಾರ್ತಿ ಬಂದಾಗಲೂ ನಿಮ್ಮಮ್ಮ ನನಗೆ ತಡೆ ಒಡ್ಡಿ ಒಳಗೆ ಬರೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾನು ಈ ನಿಂಬೆಹಣ್ಣನ್ನು ಮಂತ್ರಿಸಿಟ್ರೆ ಅವಳು ಒಡ್ಡಿದ ಎಲ್ಲ ತಡೆಗಳನ್ನು ಅದು ಹೀರ್ಕೊಳ್ಳುತ್ತೆ. ಅದು ನನಗೆ ಬ್ರಹ್ಮಾಸ್ತ್ರ ಇದ್ದಾಗೆ. ಆದರೆ ಅದು ಶಾಶ್ವತ ಅಲ್ಲ. ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿಂದ ಹೊರಡಬೇಕು. ಇಲ್ಲಿ ಬಂದ ಉದ್ದೇಶ? ಅಮಾವಾಸ್ಯೆ ದಿನ ನಾನು ಬೆಳಗ್ಗೆ ಪೂಜೆ ಶುರು ಮಾಡಿದರೆ ರಾತ್ರಿನೇ ಅದು ಪೂರ್ಣ ಆಗೋದು. ಅಲ್ಲಿ ತನಕ ನಾನು ಹೇಳೋ ಹಾಗಿಲ್ಲ, ಯಾರು ನನ್ನನ್ನು ಮಾತಾಡ್ಸೋ ಹಾಗಿಲ್ಲ, ಯಾರು ನನಗೆ ಬಿಗ್ನ ಒಡ್ಡೋ ಹಾಗಿಲ್ಲ. ಆದರೆ ನಿಮ್ಮಮ್ಮನವ್ರು ಸುಮ್ಮನಿರಲ್ಲ, ಏನಾದರೂ ಆಟ ಕಟ್ಟಿ ನನಗೊಂದು ಬಿಗ್ನ ಒಡ್ತಾರೆ. ಅದಕ್ಕೇನು ಮಾಡಬೇಕು ಅಂತಿದ್ಯಾ? ನಿಮ್ಮಮ್ಮನವ್ರನ್ನ ಕಟ್ಟಿ ಹಾಕ್ತೇನೆ. ಏನು ಏನಂದೆ? ನಿಮ್ಮಮ್ಮನವ್ರಿಗೆ ದಿಗ್ಬಂಧನ ಆಗ್ತೇನೆ. ಏಯ್!